ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ನೊಂದು ಅಣ್ಣವರ ವಿಶೇಷವಾದ ಒಂದು ಸಂದರ್ಭನ ಹೇಳ್ತೀನಿ. 1983 ಅಣ್ಣವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಪ್ರದಾನವಾಯಿತು. ಪದ್ಮಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಇಡೀ ಕನ್ನಡ ನಾಡೇ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿಯಾಯಿತು. ಕನ್ನಡಿಗರು ಪ್ರತಿ ಮನೆಗಳಲ್ಲೂ ತಮ್ಮ ಮನೆಯ ಒಬ್ಬ ವ್ಯಕ್ತಿಗೆ ಒಂದು ಪ್ರಶಸ್ತಿ ಬಂದಿದೆ ಅನ್ನೋ ಥರ ರೀತಿಯಲ್ಲಿ ಪ್ರತಿ ಮನೆಗಳಲ್ಲೂ ಹಬ್ಬದೂಟ ಮಾಡಿದರು. ಒಬ್ಬಟ್ಟು ಪಾಯಸ ಮಾಡಿ ಹಂಚಿದ್ರು. ನಮ್ಮ ಮನೆ ಒಬ್ಬ ವ್ಯಕ್ತಿಗೆ ಈ ಪ್ರಶಸ್ತಿ ಬಂದಿದೆ ಅನ್ನೋ ಥರ ಪ್ರತಿ ಮನೆಗಳಲ್ಲೂ ಹಬ್ಬದೂಟ. ಅಣ್ಣವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಮಾರಂಭ ನಡೀತು ಕೇಂದ್ರದಲ್ಲಿ, ಡೆಲ್ಲಿಯಲ್ಲಿ. ಅದು ನಡೆದು ಅಣ್ಣವರು ತಗೊಂಡು ಬೆಂಗಳೂರು ಬಂದ್ರ ಮೇಲೆ ಕನ್ನಡ ಚಲನಚಿತ್ರ ಮಂಡಳಿ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಕನ್ನಡ ಚಿತ್ರ ರಸಿಕರ ಸಂಘ, ಈ 3 ಸಂಘ ಸೇರಿ ಅಣ್ಣವರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು. ಈ ಅಭಿನಂದನಾ ಸಮಾರಂಭ ಯಾವ ಥರ ಇರಬೇಕು ಅಂದರೆ, ಇಡೀ ಭಾರತೀಯರೇ ಈ ಕಡೆ ತಿರುಗಿ ನೋಡಬೇಕು, ಏನಪ್ಪ ಹಿಂಗೆ ಮಾಡಿದ್ದಾರೆ ಇವರು ಅನ್ನೋ ಥರ ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡಿ ಒಂದು ಕಾರ್ಯಕ್ರಮನ ಮಾಡಿದ್ರು. 10ನೇ ತಾರೀಕು 4ನೇ ತಿಂಗಳು 1983ನೇ ಇಸ್ವಿ, ಅಣ್ಣವರ ಹುಟ್ಟಿದ ತಿಂಗಳು ಏಪ್ರಿಲಲ್ಲೇ. ಈ ನಾಳೆ ಎಲ್ಲ ನಾಡಿದ್ದು ಬರುತ್ತೆ. ಅವತ್ತು ಆ ಕಾರ್ಯಕ್ರಮನ ಆರಂಭ ಮಾಡಿದ್ರು. ಬೆಳಿಗ್ಗೆ 8:30ಕ್ಕೆ ಮಲ್ಲೇಶ್ವರದ ನಮ್ಮ ಏರಿಯಾ ಮಲ್ಲೇಶ್ವರದ 8ನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀ ದೊಡ್ಡಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ 8:30ಕ್ಕೆ ಅಣ್ಣವರು ಮತ್ತು ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದು ದೊಡ್ಡಗಣಪತಿ ದೇವಸ್ಥಾನದಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅವರು ಸೀದಾ ಹೊರಟಿದ್ದೆ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ. ಮಲ್ಲೇಶ್ವರಂ ಆಟದ ಮೈದಾನದಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದವರೆಗೂ ಒಂದು ಬೃಹತ್ತಾದ ಮೆರವಣಿಗೆ ಮಾಡಿದರು. ಮಲ್ಲೇಶ್ವರಂ ಆಟದ ಮೈದಾನದಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದವರೆಗೂ ಒಂದು ಬೃಹತ್ತಾದ ಮೆರವಣಿಗೆ ಮಾಡಿದರು. 5 ಕುದುರೆಗಳ ರಥದಲ್ಲಿ, ವಿಶೇಷವಾದ ರಥದಲ್ಲಿ ಅಣ್ಣವರು ಕೂತಿದ್ರು. ಅವ್ರ ಮೆರವಣಿಗೆನ ಆ ರಥದಲ್ಲಿ ಅಣ್ಣವ್ರನ್ನ ಕರ್ಕೊಂಡು ಮಲ್ಲೇಶ್ವರಂ ಸರ್ಕಲ್ ಮೂಲಕ, ಕಿನೋ ಥಿಯೇಟರ್ ಮೂಲಕ, ಗೀತಾಂಜಲಿ ಥಿಯೇಟರ್ ಮೂಲಕ, ಲಿಂಕ್ ರೋಡ್ ರಸ್ತೆ ಮೂಲಕ ಹೋಗಿ ಶೇಷಾದ್ರಿಪುರಂ ಮುಖ್ಯ ರಸ್ತೆ ಮುಖಾಂತರ ಆನಂದರಾವ್ ಸರ್ಕಲ್ ಮೂಲಕ ಸೀದಾ ಕಂಠೀರವ ಸ್ಟೇಡಿಯಂಗೆ ಮೆರವಣಿಗೆ ಹೋಯಿತು. ಅವತ್ತು ಮೆರವಣಿಗೆ ಸಾಗಿದ ಪ್ರತಿ ರಸ್ತೆಗಳಲ್ಲೂ ಜನಸಾಗರ. ರಸ್ತೆಯ 2 ಫುಟ್ಪಾತ್ ಸೈಡ್ಗಳಲ್ಲಿ ಜನ ನಿಂತ್ಕೊಂಡು ಅಣ್ಣವ್ರನ್ನ ಮೆರವಣಿಗೆ ನೋಡ್ತಾವ್ರೆ. ಯಾವ ಥರ ಅಂದರೆ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ, ಕೈಯಲ್ಲಿ ಹೂವು ಹಿಡ್ಕೊಂಡು ಅಣ್ಣವ್ರು ಬರ್ತಾ ಇದ್ರೆ ಹೂವು ಎಸಿತಾ ಇದ್ದಾರೆ. ಪ್ರತಿ ರಸ್ತೆಯಲ್ಲೂ ಸಿಕ್ಕಾಪಟ್ಟೆ ಜನ. ಅದಕ್ಕೂ ಮೊದಲೇ ಈ ಸಂಘಟನೆಗಳು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಲ್ಲ, ಅವರು ಯಾವ ಥರ ಆಯೋಜನೆ ಮಾಡಿದ್ರು ಅಂದರೆ, ಬೆಂಗಳೂರಿನ
ಮಲ್ಲೇಶ್ವರಂ ಆಟದ ಮೈದಾನದಿಂದ ಕಂಠೀರವ ಕ್ರೀಡಾಂಗಣದವರೆಗೂ ಎಷ್ಟು ರಸ್ತೆ ಮುಖಾಂತರ ಮೆರವಣಿಗೆ ಹಾದು ಹೋಗುತ್ತೆ ನೋಡಿ. ಆ ರಸ್ತೆ ಎಲ್ಲ ರಸ್ತೆಗಳಲ್ಲೂ ಅಣ್ಣವರ ಎರಡೆರಡು ಕಟೌಟ್ಗಳು, ರಸ್ತೆಯ ಆರಂಭದಲ್ಲಿ ಮತ್ತು ರಸ್ತೆಯ ಕೊನೆ ಭಾಗದಲ್ಲಿ ಎರಡೆರಡು ಕಟೌಟ್ಗಳು ಇಟ್ಟು ರಸ್ತೆ ಎಲ್ಲದಕ್ಕೂ ಮಾವಿನ ತೋರಣಗಳು ಕಟ್ಟಿ, ಕಲರ್ ಪೇಪರ್ಗಳು, ಕನ್ನಡದ ಕಲರ್ ಪೇಪರ್ಗಳು ಕಟ್ಟಿ, ರಸ್ತೆ ಆರಂಭದ ಎರಡು ಕಡೆಯೂ ಬಾಳೆಕಂಬಗಳು ಕಟ್ಟಿ, ಆ ಮೆರವಣಿಗೆ ಹೋಗೋ ದಾರಿ ರಸ್ತೆ ಫುಲ್ಲು ಕಟೌಟ್ಗಳು, ಕಲರ್ ಪೇಪರ್ಗಳು, ಬಾಳೆಕಂಬಗಳು ಹಾಗೂ ತೋರಣಗಳಿತ್ತು. ಅಣ್ಣವ್ರು ಹೋಗೋ ರಸ್ತೆಯಲ್ಲೆಲ್ಲ ಜಗಮಗ ಜಗಮಗ ಒಂಥರ ಆ ಮೆರವಣಿಗೆ ಆ ರಸ್ತೆಗಳೆಲ್ಲ ಹೋಗಿ ಕಂಠೀರವ ಸ್ಟೇಡಿಯಂಗೆ ಬರುತ್ತೆ. ಕಂಠೀರವ ಸ್ಟೇಡಿಯಂನಲ್ಲಿ ಪೂರ್ಣಕುಂಭ 9 ಕಳಶಗಳಲ್ಲಿ ಪೂರ್ಣಕುಂಭವಾಗಿ ಅಣ್ಣವ್ರನ್ನ ವೇದಿಕೆ ಮೇಲೆ ಕರ್ಕೊಂಬಂದರು. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆಯವರು ಸಹ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ. ತಮಿಳಿನ ತಮಿಳಿನ ಶಿವಾಜಿ ಗಣೇಶನ್, ಕ್ಷಮೆ ಇರಲಿ, ತಮಿಳಿನ ರಜನಿಕಾಂತ್, ಹಿಂದಿಯ ಅಮಿತಾಬ್ ಬಚ್ಚನ್, ಧರ್ಮೇಂದರ್, ಆಮೇಲೆ ಇನ್ನೂ ಅನೇಕ ಕಲಾವಿದರು, ತಮಿಳು, ತೆಲುಗು, ಹಿಂದಿ ಎಲ್ಲ ಕಲಾವಿದರು ಸಹ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವಾಗ ಹೇಳ್ತಾರೆ ನಾನು ಹೆಲಿಕಾಪ್ಟ್ರಲ್ಲಿ ಹೋದೆ, ನಾನು ಅದರಲ್ಲಿ ಮಾಡಿದೆ, ನಾನು ಇದರಲ್ಲಿ ಮಾಡಿದೆ ಅಂತಲ್ಲ. ಕಂಠೀರವ ಸ್ಟೇಡಿಯಂನಲ್ಲಿ ಅಣ್ಣವರು ವೇದಿಕೆ ಮೇಲೆ ಬರ್ತಾ ಇದ್ದಂಗೆ ಆಕಾಶದಲ್ಲಿ ಹೆಲಿಕಾಪ್ಟರ್ ಮೂಲಕ ಅವರಿಗೆ ಪುಷ್ಪಾರ್ಚನೆ ಮಾಡಿದ್ರು. ಯಾವ ಥರ ಇತ್ತಂದರೆ ಸುಮಾರು 1 ಗಂಟೆಗಳ ಕಾಲ ಹೆಲಿಕಾಪ್ಟರ್ ಆಕಾಶದಲ್ಲಿ ಓಡಾಡ್ತಾ ಅಣ್ಣವ್ರು ನಿಂತಿದ್ದ ಜಾಗಕ್ಕೆ ಮೇಲಿಂದ ಹೂವು ಹಾಕ್ತಾಯಿದ್ರು. ಈಗ ಹೇಳ್ತಾರೆ ಹೆಲಿಕಾಪ್ಟ್ರಲ್ಲಿ ಹೋಗೋದೇ ಇದು 83ರಲ್ಲಿ ಅಣ್ಣವ್ರು ಅದನ್ನು ಮಾಡಿಬಿಟ್ಬಿಟ್ರು. ಹೆಲಿಕಾಪ್ಟ್ರಿಂದ ಹೂವು ಅಣ್ಣವ್ರಿಗೆ. ಆಮೇಲೆ ಈಗ ಹೇಳ್ತಾರೆ 2-3 ಕಟೌಟು ಅಂತ. ಸುಮ್ಮನೆ ಯೋಚನೆ ಮಾಡಿ, ಮಲ್ಲೇಶ್ವರಂ ಸರ್ಕಲಿಂದ ಕಂಠೀರವ ಕ್ರೀಡಾಂಗಣದವರೆಗೂ ಒಂದೊಂದು ರಸ್ತೆಗಳಲ್ಲಿ 2 ಕಟೌಟು. ಎಷ್ಟು ಕಟೌಟ್ ಆಗಿರ್ಬೋದು, ಎಷ್ಟು ತೋರಣ ಕಟ್ಟಿರ್ಬೋದು, ಎಷ್ಟು ಬಾಳೆಕಂಬ, ಎಷ್ಟು ಕಲರ್ ಪೇಪರ್ಗಳು. ಆ ಮೆರವಣಿಗೆ ಸಾಗುವ ಪ್ರತಿ ರಸ್ತೆಗಳಲ್ಲೂ ಕಟೌಟು, ಬಾಳೆಕಂಬ ಹಾಗೂ ಕಲರ್ ಪೇಪರ್ಗಳು, ಹಸಿರು ತೋರಣಗಳು ಇದೆಲ್ಲ ಕಟ್ಟಿದ್ರು. ವೇದಿಕೆ ಮೇಲೆ ಅಣ್ಣವ್ರು ಬಂದರು, ಪುಷ್ಪ ಮೇಲಿಂದ ಹೆಲಿಕಾಪ್ಟ್ರಲ್ಲಿ ಹೂವುಗಳನ್ನ ಹಾಕಿದ್ರು. ಅದಾದ ನಂತರ ಕಾರ್ಯಕ್ರಮದಲ್ಲಿ ಅಣ್ಣವರು ಹಾಗೂ ಬಂದಂಥ ಎಲ್ಲ ಕಲಾವಿದರು ಮಾತಾಡಿದ್ರು. ಹಾಗೆ ಅಣ್ಣವ್ರ ಬಗ್ಗೆ ಒಂದು ವಿಶೇಷವಾದಂಥ ಬುಕ್ಕು ಅವತ್ತು ಬಿಡುಗಡೆ ಆಗಿತ್ತು. ಪದ್ಮಭೂಷಣ ಅಂತ ಒಂದು ಅಭಿನಂದನಾ ಗ್ರಂಥ ಒಂದು ಸಹ ಬಿಡುಗಡೆ ಆಗಿತ್ತು. ಒಂದು ಅದ್ಭುತವಾದ ಕಾರ್ಯಕ್ರಮ ಮಲ್ಲೇಶ್ವರಂ ಸರ್ಕಲಿಂದ ಮಾಡಿದ್ದು. ನಾನಾಗ ಚಿಕ್ಕ ಹುಡುಗ, ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾವ ಮತ್ತು ನಮ್ಮ ಅಣ್ಣನ ಜೊತೆ ನಾನು ಸಹ ಹೋಗಿದ್ದೆ. ವೀಕ್ಷಕರೇ, ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಅಣ್ಣವರ ವಿಶೇಷವಾದ ಮಾಹಿತಿಗಳನ್ನ ನಾನು ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ಶೇರ್ ಮಾಡ್ತಾರೆ ಹಾಗೂ ಲೈಕ್ ಮಾಡ್ತಾರೆ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಅಮುತ್ತಾರೆ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.